ಎರಡೆರಡು ಲಿಸ್ಟ್ ಬಂದುಬಿಟ್ಟಿದೆ. ಸೊ ಯಾಕೆ ಈ ಥರ ಕನ್ಫ್ಯೂಷನ್ಸ್ ಅಂತ ಗೊತ್ತಿಲ್ಲ. ಯಾವ ಲಿಂಬೆ ಹಣ್ಣು ಒರೆಸ್ತೆ ಈಗ? ಹಾಂ ಒರೆಸ್. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನವರಾತ್ರಿಯ 4ನೇ ದಿವಸ. ಬ್ಲೂ ಕಲರ್ ಸಾರಿ ಉಟ್ಕೊಂಡು ಬೆಳಿಗ್ಗೆನೆ ಮನೆಯ ದೇವರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸಾಗರದ ದುರ್ಗಾಂಬಾ ದೇವಸ್ಥಾನಕ್ಕೆ ಹೋದ್ವಿ. ಬ್ಲೂ ಕಲರ್, ನಿಂದು ಬೇರೆ ಬ್ಲೂ ಕಲರ್, ನಂದು ಬೇರೆ ಬ್ಲೂ ಕಲರ್. ಮಾಡ್ತಿದ್ದೇವೆ ರಾಜ್ಯ. ಓಹೋ, ಲಿಂಬೆ ಹಣ್ಣು ಒರೆಸೋ ಸ್ಟೈಲ್ ನೋಡಿ. ಹೆಂಗೆ ಒರೆಸೋದು ಹೆಂಗೆ? ಫುಲ್ ಫಸ್ಟಿಂದ ಮಾಡಿ ತೋರಿಸು. ತೆಗಿ. ಹಾಂ, ಬಟ್ಟೆ ಸರಿ ಹಾಕಿ ಇದು ಒರೆಸಿ ಆಯ್ತಲ್ಲ. ಬೇರೆ ತಗ, ಹೊಸತ್ತೆ ಯಾವ ತಗತ್ತೆ ತಗ. ಒಂದು ನಿಮಿಷ ಸರಿ ಮಾಡಿದ್ನ. ಸರಿ ಮಾಡಿ, ಬಟ್ಟೆ ನೀನೇ ಸರಿ ಮಾಡಿ ಹಾಕು. ಹಾಂ, ಯಾವ ಲಿಂಬೆ ಹಣ್ಣು ಒರೆಸ್ತೆ ಈಗ? ಹಾಂ ಒರೆಸ್. ವಿರಾಧ್ಯ ಅವರು ಲಿಂಬೆ ಹಣ್ಣನ್ನು ಒರೆಸುವ ಸ್ಟೈಲ್ ನೋಡಿ. ಕ್ಲೀನ್ ಆಯ್ತಾ ವಿರಾಧ್ಯ? 3 ಇದೆ. ಸಾಕು. ಇಷ್ಟನ್ನು ಒರೆಸಿಟ್ಟಿದ್ದಾಳೆ. ಇವತ್ತು ನಾವು ಬಂದಿದ್ದೇವೆ ಸಾಗರದ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ. ಐದನೇ ದಿವಸ. ಸೊ ನವರಾತ್ರಿ 5ನೇ ದಿವಸ ಅಂದರೆ ಇವತ್ತು ವೈಟ್ ಕಲರ್ ಸಾರಿ. ಸೊ ನಾನಿದು ಮೀಶೋನ ತರಿಸ್ಕೊಂಡಿರೋದು. ಯಾವ ಥರ ಇದೆ ನೋಡಿ, ಚೆನ್ನಾಗಿದೆ. ಈ ಸಲ ನವರಾತ್ರಿ ಕಲರ್ಸ್ ಲಿಸ್ಟ್ ಕೊಟ್ಟಿದ್ದಾರಲ್ಲ, ಯಾಕೋ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅಂದರೆ ಎರಡೆರಡು ಥರ ಕಲರ್ ಲಿಸ್ಟ್ ಬಂದಿದೆ. ಎಕ್ಸಾಂಪಲ್ ಈಗ ಡೇ 1ಗೆ ಕೆಲವರು ವೈಟ್ ಸಾರಿ ಉಟ್ರೆ, ಇನ್ನು ಕೆಲವರು ಯೆಲ್ಲೋ ಸಾರಿ. ಒಂದು ಲಿಸ್ಟ್ ಪ್ರಕಾರ ಯೆಲ್ಲೋ ಸಾರಿ, ಸೆಕೆಂಡ್ ಲಿಸ್ಟ್ ಪ್ರಕಾರ ವೈಟ್ ಸಾರಿ. ಸೊ ಎರಡೆರಡು ಸಾರಿ. ಆ್ಯಕ್ಚುಲಿ ಇವತ್ತು ನವರಾತ್ರಿ ಡೇ 5 ವೈಟ್ ಕಲರ್ ಹುಟ್ಟಿದ್ದಾರೆ, ಇನ್ನು ಕೆಲವರು ಗ್ರೀನ್ ಕಲರ್ ಹುಟ್ಟಿದ್ದಾರೆ. ಅಂದರೆ ಎರಡೆರಡು ಲಿಸ್ಟ್ ಬಂದುಬಿಟ್ಟಿದೆ. ಸೊ ಯಾಕೆ ಈ ಥರ ಕನ್ಫ್ಯೂಷನ್ಸ್ ಅಂತ ಗೊತ್ತಿಲ್ಲ. ನಾನೊಂದು ಲಿಸ್ಟ್ನೇ ಫಾಲೋ ಮಾಡ್ತಿದ್ದೆ. ಸೊ ಇವತ್ತು ಡೇ 5 ವೈಟ್ ಕಲರ್ ಸೀರೆನೇ ಹುಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇನ್ನೇನು ಮಂಗಳಾರತಿಗೆ ಸ್ವಲ್ಪ ಸಮಯ ಇದೆ ಅಂತ ಗೊತ್ತಾದಾಗ ಅಲ್ಲೇ ದೇವಸ್ಥಾನದವ್ರದ್ದೇ ಒಂದು ಪಕ್ಕ ಹಾಲ್ ಇತ್ತು, ಚೆನ್ನಾಗಿತ್ತು. ಅಲ್ಲಿ ಸ್ಟೇಜ್ ಎಲ್ಲ ಇತ್ತು. ವಿರಾಧ್ಯ ಹೋದ ತಕ್ಷಣವೇ ಅವಳು ಪಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ಲು. ಹಾಗೆ ನಾನು ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಒಂದು ಕಡೆ ಹೋಮ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದು ದೇವಸ್ಥಾನ ಹತ್ತಿರ ಇರುವಂತಹ ಯಾಗಶಾಲೆ ಇದೆ. ಹಾಗೆ ತೀರ್ಥ ಪ್ರಸಾದ ನೈವೇದ್ಯ ಎಲ್ಲವನ್ನು ಸ್ವೀಕರಿಸಿ ಮನೆಗೆ ಬಂದ್ವಿ. ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.